ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ, ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂಗಾತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂಗಾತಿ ಪಾಡ್ಕ್ಯಾಸ್ಟ್ ಭಾಗ 12 ಕೇಳುವ ಮುನ್ನ ಇಲ್ಲಿಯವರೆಗೆ. ಸುಲೋಚನರಿಗೆ ಅರುಣ ಹುಡುಗನನ್ನು ಬೇಡ ಎಂದ ಕಾರಣ ತಿಳಿಸುತ್ತಾಳೆ. ಅದರ ಬಗೆಗೆ ಸುಲೋಚನ ಗಾಢವಾಗಿ ಯೋಚಿಸುತ್ತಾರೆ. ಸುಲೋಚನ ಮತ್ತು ಅರುಣಳಿಗೆ ಮಾಲ್ ಒಂದರಲ್ಲಿ ಸುಲೋಚನರ ಗೆಳತಿ ನಂದಿತಾ ಮತ್ತವರ ಮಗ ರಾಘವ ಸಿಗುತ್ತಾರೆ. ರಾಘವ ಅರುಣಳನ್ನು ಮೆಚ್ಚಿ ನಂದಿತಾ ಗೆಳತಿ ಸುಲೋಚನರಿಗೆ ಹೇಳಿ ಹೆಣ್ಣು ನೋಡುವ ಶಾಸ್ತ್ರ ಮುಗಿಸುತ್ತಾರೆ. ಎಲ್ಲವೂ ನಿಶ್ಚಿತ ಎಂದುಕೊಂಡಿದ್ದ ಮರುದಿನ ರಾಘವ ಅರುಣಳೊಡನೆ ಫೋನ್ನಲ್ಲಿ ಮಾತಾಡಿದ ಮೇಲೆ, ರಾಘವ ಅವರನ್ನು ನಾನು ಮದುವೆಯಾಗಲಾರೆ ಎಂದು ಅರುಣ ಕಾರಣ ಸಮೇತ ಸುಲೋಚನರಿಗೆ ತಿಳಿಸುತ್ತಾಳೆ. ಅರುಣಳ ಮಾತು ಸುಲೋಚನರನ್ನು ದಿಗ್ಭ್ರಮೆಗೊಳಿಸಿತ್ತು. ತಕ್ಷಣ ನೋಡಿದ್ರು. ಇಲ್ಲ ಅರುಣ, ನನಗೆ ರಾಘವ ಏನೂ ಗೊತ್ತಿಲ್ಲ. ನನ್ನ ಗೆಳತಿ ನಂದಿತಳನ್ನು ಬಲ್ಲೆ. ಮೇಲ್ಮಟ್ಟದ ಮಧ್ಯಮ ವರ್ಗದವರು ಅಂತ ಹೇಳ್ಬೋದು. ಅವಳ ಪತಿ ಮಗನ ಬಗೆಗೆ ನನಗೆ ಹೆಚ್ಚೇನೂ ಗೊತ್ತಿಲ್ಲ. ಯಾಕೆ, ಏನಾಯಿತು, ನಿಂಗಿಷ್ಟ ಆಗಲಿಲ್ವಾ? ಅವ್ರಿಗೆ ಸ್ವಂತ ಮನೆ ಇದೆ ಅಂತ ಹೇಳಿ ಮಾತು ನಿಲ್ಲಿಸಿದ್ರು ಸುಲೋಚನ. ಅರುಣ ಸುಲೋಚನ ಅವರನ್ನು ತಡೆದು, ಆಂಟಿ, ಅವರ ಹಣ, ಅಂತಸ್ತು ಇತ್ಯಾದಿ ಅಲ್ಲ, ಅವರ ಗುಣ ಸ್ವಭಾವ. ಯಾಕೆ ಅಂದರೆ ಇವತ್ತು ಮಧ್ಯಾಹ್ನ ನನಗೆ ರಾಘವ ಫೋನ್ ಮಾಡಿದರು ಅಂದ್ಲು. ಅದಕ್ಕೆ ಸುಲೋಚನ, ಹೌದಾ, ಏನಂದ, ನೀನೇನಂದೆ ಕೇಳಿದರು. ಅವರು ಏನೇನೋ ಮಾತಾಡಿದ್ರು. ನಾನು ನನಗೆ ಹೆಚ್ಚು ಗೆಳತಿಯರಿಲ್ಲ, ಗೆಳೆಯರು ಯಾರೂ ಇಲ್ಲ ಅಂದಿದ್ದಕ್ಕೆ, ನಾನು ನಂಬಲಾರೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಕಾಲೇಜ್ಗೆ, ಅದು ಕೋ ಎಜುಕೇಷನ್ನಲ್ಲಿ ಓದೋರಿಗೆ ಗೆಳೆಯರಿಲ್ಲ ಅಂದರೆ ನಂಬಕ್ಕೆ ಸಾಧ್ಯನಾ? ಎಲ್ಲವನ್ನು ಓಪನ್ನಾಗಿ ಮಾತಾಡಿ, ನಿಮ್ಮ ಮೊದಲ ಉತ್ತರಕ್ಕೆ ನನಗೆ ಅನುಮಾನ ಬರ್ತಾಯಿದೆ ಅಂದರು. ಅವರ ಆ ಮಾತು ನನಗೆ ಬಹಳ ನೋವನ್ನು ಉಂಟು ಮಾಡ್ತು. ಅವರಿಗೆ ಅನುಮಾನದ ರೋಗ ಇರೋ ಥರ ಇದೆ. ನನಗೆ ಅವರು ಮೊದಲ ನೋಟದಲ್ಲಿ ಅನಾವಶ್ಯಕ ಫ್ಲರ್ಟ್ ಮಾಡ್ತಾ ಇದ್ದಾರೆ ಅನಿಸಿತ್ತು. ಫ್ಲರ್ಟ್ ಮಾಡೋದು ಆ ವಯೋಮಾನದ ಸಹಜ ಗುಣ ಅಂದ್ಕೊಂಡ್ರೂ ಈ ಅನುಮಾನದ ರೋಗ ಹೋಗಲಾಡಿಸಲಾರದ್ದು. ಆದಿ ನಿಷ್ಠೂರವಿರಲಿ, ಅವ್ರಿಗೆ ನಮಗಿಷ್ಟ ಇಲ್ಲ ಅಂತ ತಿಳಿಸಿ. ಅಮ್ಮನಿಗೆ ನಾನು ನಂಗಿಷ್ಟ ಇಲ್ಲ ಅಂತ ಮಾತ್ರನೇ ಹೇಳ್ತೀನಿ. ಸತ್ಯ ನಿಮಗೆ ಮಾತ್ರ ಗೊತ್ತಿರಲಿ. ಇದೆಲ್ಲ ಅಮ್ಮಂಗೆ ಹೇಳಿದ್ರೆ ಅವಳು ಅದನ್ನು ಅಪ್ಪಂಗೂ ಹೇಳ್ತಾಳೆ. ನಿಮ್ಮ ಗೆಳೆತನಕ್ಕೆ ಇದು ಚ್ಯುತಿ ತರಬಾರ್ದು. ಎಲ್ಲವನ್ನೂ ನಿಮ್ಮ ಮುಂದೆ ಹೇಳಿದ್ದೀನಿ. ಇನ್ನೆಂದು ಅವರು ನನಗೆ ಫೋನ್ ಮೂಲಕ ಸಂಪರ್ಕಿಸದೇ ಇರೋ ಥರ ತಿಳಿಸಿ. ನನಗೆ ನನ್ನ ಸಂಗಾತಿಯಾಗೋರು ನನ್ನನ್ನು ನಂಬಬೇಕು, ನನ್ನಲ್ಲಿ ಭರವಸೆಯನ್ನು ನೀಡಬೇಕು ಮತ್ತು ಪ್ರೀತಿಸಬೇಕು. ಇನ್ನುಳಿದಂತೆ ನಾನು ಅವರಿಂದ ಹೆಚ್ಚಿನದು ಏನನ್ನೂ ಅಪೇಕ್ಷಿಸೋದಿಲ್ಲ. ಆ ಗುಣಗಳು ಅವರಲ್ಲಿ ಇಲ್ಲ ಅನ್ನಿಸ್ತಾ ಇದೆ ನನಗೆ. ಅದಕ್ಕೆ ನಂಗೆ ಅವ್ರು ಬೇಡ ಅಂದಿದ್ಲು ಅರುಣ. ಸುಲೋಚನ ಒಂದರೆ ಕ್ಷಣ ಯೋಚಿಸಿದ್ರು. ಅರುಣ, ಯಾವುದಕ್ಕೂ ಆ ಥರ ಬೇಡ. ನಾನೊಂದಿಷ್ಟು ವಿಚಾರಿಸಿ ತಿಳ್ಕೊತೀನಿ. ಕೆಲವರ ಸುತ್ತ ಜನರು ಹೇಗಿರ್ತಾರೋ ಅವರ ಸ್ವಭಾವ ಕೂಡ ಹಾಗೇ ಇರುತ್ತೆ. ನೀನು ನನಗೆ ಅತಿ ಪ್ರೀತಿ ಪಾತ್ರಳು. ನೀನು ಅಯೋಗ್ಯನ ಕೈಗೆಟ್ಕಕ್ಕೆ ನಾನು ಎಂದೂ ಒಪ್ಕೊಳ್ಳೋದಿಲ್ಲ. ಹುಡುಗ ಹುಡುಗಿಯ ಬಾಹ್ಯ ಸೌಂದರ್ಯಕ್ಕಿಂತ ಅವರ ಅಂತರಂಗದ ಸೌಂದರ್ಯ ಅತಿ ಮುಖ್ಯ. ಎಲ್ಲ ತಿಳ್ಕೊತೀನಿ. ಸ್ವಲ್ಪ ಕಾಲಾವಕಾಶ ತಗೊಳ್ಳಿ. ಹೇಗಿದ್ದರೂ ಈಗಲೇ ನಿನ್ನ ಮದುವೆ ಮಾಡೋದಿಲ್ಲ ಅಂತ ನಿನ್ನಪ್ಪ ಹೇಳಿದ್ದಾರೆ ಅಲ್ವಾ? ಸಮಾಧಾನವಾಗೇ ಇರು. ನಾನಿರೋವರೆಗೂ ನಿನಗಿಷ್ಟವಿಲ್ಲದವರೊಡನೆ ನಿನ್ನ ಮದುವೆ ಖಂಡಿತ ನಡೆಯೋದಿಲ್ಲ ಅಂತ ಅವಳನ್ನು ಸಮಾಧಾನ ಮಾಡಿದ್ರು ಸುಲೋಚನ. ಇದೆಲ್ಲ ಮುಗಿದ ಮಾರನೇ ದಿನ ನಂದಿತಾ ಗೆಳತಿ ಸುಲೋಚನಾರವರಿಗೆ ಫೋನ್ ಮಾಡಿದ್ರು. ನಂದಿತಾ ಫೋನ್ನಲ್ಲೇ ತನ್ನ ಮಗನ ಗುಣಗಳನ್ನು
ತುಂಬ ಹೊಗಳ್ಕೊಂಡಿದ್ಲು. ನಮಗಿರೋನೇ ಒಬ್ಬ ಮಗ, ಅವನ ಸ್ವತಂತ್ರಕ್ಕೆ ನಾವು ಯಾವತ್ತೂ ಅಡ್ಡಿ ಬಂದಿಲ್ಲ. ಅವನಿಗೆ ಊರು ತುಂಬ ಗೆಳೆಯರು ಗೆಳತಿಯರು, ಊರುಗಳನ್ನು ಸುತ್ತೋದು, ಪಾರ್ಟಿಗಳಿಗೆ ಹೋಗೋದು, ಸೋಷಿಯಲ್ ಆಗಿರೋದು, ಇದೆಲ್ಲ ನಮ್ಗೆ ಹೇಳೇನೆ ಮಾಡ್ತಾನೆ. ಇಷ್ಟೆಲ್ಲ ಆದರೂ ನೀ ನೋಡಿ ಒಪ್ಪಿದೋಳನ್ನೇ ಮದುವೆ ಆಗ್ತೀನಿ ಅಂತ ಕೂಡ ಹೇಳಿದ್ದಾನೆ. ಅದಕ್ಕೆ ನಾನು ಅವನಿಗೆ ಅರುಣಳನ್ನು ತೋರಿಸಿದ್ದು. ಅವನು ನಿಂಗೆ ಒಪ್ಪಿಗೆ ಆದರೆ ನನಗೂ ಒಪ್ಪಿಗೆ ಅಂತ ತಿಳಿಸ್ದ. ಎರಡನೇ ಮಾತಾಡಿಲ್ಲ ಗೊತ್ತಾ. ಆ ಹುಡುಗಿ ಆವತ್ತು ಬಾಯೇ ಬಿಡಲಿಲ್ಲ. ಅವರು ಇದುವರೆಗೂ ಅಭಿಪ್ರಾಯವನ್ನು ತಿಳಿಸಿಲ್ಲ. ನಮ್ಮ ರಾಘವನಿಗಿಂತ ಇನ್ನೂ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ? ಅವ್ರು ಏನು ಬಯಸ್ತಾರೆ ಹುಡುಗನಿಂದ? ನೀನು ಹೇಳ್ದೆ ಅಂತ ನೋಡಿದ್ದು, ನೀನು ಹೇಳ್ತಿ ಅಂತ ಇದುವರೆಗೂ ಕಾದಿದ್ದು. ಏನು ಹೇಳಿದ್ರು? ಕೇಳಿದ್ಯಾ ಅವ್ರನ್ನ ಅಂತ ಕೇಳಿದರು ನಂದಿತಾ ಸುಲೋಚನಾ ಅವರನ್ನು. ಸುಲೋಚನಾ ಅವರಿಗೆ ತಕ್ಷಣ ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ. ಆವತ್ತು ಸುಲೋಚನಾರ ಜೊತೆಗಿದ್ದ ಅರುಣಳನ್ನು ನೋಡಿ ನಂದಿತಾನೇ ಹುಡುಗಿ ಚೆನ್ನಾಗಿದ್ದಾಳೆ, ನೋಡ್ತೀವಿ ಅಂತ ಹೇಳಿದ್ದು. ಈಗ ಮಾತು ಬದಲಾಯಿಸಿ ನೀನು ಹೇಳಿದ್ದಕ್ಕೆ ನೋಡಿದ್ದು ಅಂತ ಇದ್ದಾಳೆ. ಅರುಣ ನೋಡಿದ್ರೆ ಆ ರಾಘವನ್ನ ಒಲ್ಲೆ ಅಂತ ಇದ್ದಾಳೆ. ಸುಲೋಚನಾ ಅವರು ನಂದಿತಾಗೆ ಸಮಾಧಾನವಾಗಿ, ನಂದಿತಾ, ಮಗಳಿಗವರು ಈಗಲೇ ಮದುವೆ ಮಾಡೋ ಆತರ ಏನೂ ಇಲ್ಲದೆ ಇರೋದ್ರಿಂದ ನಿಂಗಿನ್ನೂ ತಿಳಿಸಿಲ್ಲ ಅನಿಸುತ್ತೆ, ಹೇಳ್ತಾರೆ ಬಿಡು ಅಂತ ಮಾತು ತಿಳಿಸಿದ್ರು. ಗೆಳತಿ ಫೋನ್ ಇಟ್ಟ ಮೇಲೆ ಸುಲೋಚನಾರವರು ರಾಘವನ ಗುಣ ನಡತೆ ಬಗ್ಗೆ ಯಾರಿಂದ ಹೇಗೆ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ದಾರಿಯಲ್ಲಿ ಹೋಗ್ತಾ ಇದ್ದರು. ಅಲ್ಲಿ ಎದುರಿಗೆ ಒಬ್ಬ ಯುವಕ ಎದುರಾಗಿ, ಆಂಟಿ, ನನ್ನ ಗುರ್ತು ಸಿಗಲಿಲ್ವಾ? ನಾನು ಆದಿತ್ಯ, ವಿಠಲ ಚೆನ್ನಾಗಿದ್ದಾನಾ ಅಂತ ಕೇಳಿದ್ದ. ಸುಲೋಚನಾ ಸಂತೋಷದಿಂದ, ನೀವೆಲ್ಲ ತುಂಬ ಬೆಳೆದುಬಿಟ್ಟಿದ್ದೀರ, ಅದಕ್ಕೆ ನನಗೆ ತಕ್ಷಣ ಗುರ್ತು ಸಿಗಲಿಲ್ಲಪ್ಪ. ಎಲ್ಲಿದ್ದಿ ಈಗ? ನಿನ್ನ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ? ಬಾ ಇಲ್ಲೇ ಕಾಫಿ ಕುಡಿಯೋಣ, ಇಲ್ಲ ಮನೆಗೆ ಬಾ ಅಂತ ಕರೆದ್ರು. ಇಬ್ಬರು ಸಹಜವಾಗಿ ಮಾತಾಡಿಕೊಂಡು ಹತ್ತಿರದ ಹೋಟ್ಲಲ್ಲೇ ಕೂತ್ಕೊಂಡು ಕಾಫಿ ಕುಡಿಯೋಕ್ಕೆ ಶುರು ಮಾಡಿದ್ರು. ಅವನು ಅವನ ಮದುವೆ, ಮಗು, ಅವನ ಕೆಲಸ, ಹೀಗೆ ಒಂದೊಂದು ವಿಚಾರನ್ನು ಹೇಳ್ತಾ ಹೋದ. ಆಯ್ತಪ್ಪ, ತುಂಬ ಸಂತೋಷ, ಚೆನ್ನಾಗಿದೆಯಲ್ಲ, ಸಾಕು, ಒಂದು ಸತಿ ಮನೆಗೆ ಬಾ. ನಾವು ಮೊದಲಿದ್ವಲ್ಲ, ನೀವೆಲ್ಲ ಇಲ್ಲಿ ಓದ್ತಾ ಇದ್ದಾಗ ಅದೇ ಮನೇಲೇ ಇದ್ದೀವಿ. ಎಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂದು ಅಂತ ಕೇಳಿದ್ರು ಸುಲೋಚನಾ. ಆದಿತ್ಯ ಕಂಪನಿ ಹೆಸರು ಹೇಳ್ದ. ತಕ್ಷಣ ಸುಲೋಚನಾ ಅವರು ಇನ್ನೆಲ್ಲೋ ಇನ್ಯಾರೋ ಕೇಳಿದ್ನಲ್ಲ ಅಂದ್ಕೊಂಡು ರಾಘವ ಅಲ್ಲಿ ಕೆಲಸ ಮಾಡ್ತಿರೋದು ಅಂತ ಹೇಳಿದ್ದು ನೆನಪಾಗಿತ್ತು. ಸುಲೋಚನಾ ತಕ್ಷಣ ಆದಿತ್ಯಂಗೆ, ನಿಂಗೆ ನಿಮ್ಮ ಕಂಪ್ನಿಲೇ ಕೆಲಸ ಮಾಡ್ತಾರಲ್ಲ ರಾಘವ ಅನ್ನೋರು, ಗೊತ್ತಾ ಅಂತ ಕೇಳಿದರು. ರಾಘವ, ಆಂಟಿ ನಿಮ್ಗೆ ಹೇಗೆ ಗೊತ್ತು ರಾಘವ ಅಂತ ಕೇಳಿದ್ದ. ಅವನು ನನ್ನ ಸ್ನೇಹಿತೆ ಮಗ. ನಮ್ಮ ಕಡೆ ಒಂದು ಹುಡುಗಿಗೆ ವರನ್ನಾಗಿ ನೋಡಬೇಕು ಅಂತಿದ್ದೀವಿ. ಹುಡುಗ ಹೇಗೆ? ಮದುವೆ ವಿಷಯ ನೋಡು, ಬರೀ ಹೊರ ಅಂದವನ್ನೇ ನೋಡಿ ಒಪ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅಂತ ಕೇಳಿದರು. ಆದಿತ್ಯ ಮೌನವಾದ. ಸುಲೋಚನಾ ಅವರೇ ಮುಂದುವರಿಸಿದ್ರು. ಅದು ಯಾಕೋ ತುಂಬ ಮಾತಾಡ್ತಾನೆ, ವಿಪರೀತ ವೈಯಕ್ತಿಕ ವಿಷಯ ಕೇಳ್ತಾನೆ ಅನ್ನಿಸ್ತು. ನಿನ್ನ ಅನಿಸಿಕೆ ಹೇಳು, ನಿನ್ನನ್ನು ನಾನು ಮೊದಲಿಂದ ನೋಡಿದ್ದೀನಿ, ನೀನು ಹೇಳಿದ್ರೆ ಮುಗೀತು, ನಮ್ಮ ಅನುಮಾನಕ್ಕೊಂದು ತೆರೆ ಬೀಳುತ್ತೆ. ನಾನು ನಿನ್ನ ಪರಿಚಯ ಇರೋದಾಗಲಿ ನಿನ್ನನ್ನು ವಿಚಾರಿಸಿದ್ದಾಗಲಿ ಎಲ್ಲೂ ಹೇಳಲ್ಲ. ಆ ಹುಡುಗಿ ನಮಗೆ ತುಂಬ ಬೇಕಾದವಳು, ನಮ್ಮಂತೆ ಅವರು ಮಧ್ಯಮ ವರ್ಗದವರೇ. ಅದು ಯಾಕೋ ಅವನ ನಡೆ ನುಡಿ ಮೇಲೆ ಸ್ವಲ್ಪ ಅನುಮಾನ ಬಂದಿದೆ. ಮದುವೆ ಮಾತು ಮುಂದುವರ್ಸೋದೋ ಬೇಡವೋ ಅಂತ ಯೋಚನೆ ಮಾಡೋ ಹಾಗಾಗಿದೆ, ಅದಕ್ಕೆ ಕೇಳಿದೆ ಅಂದರು. ಇಷ್ಟೆಲ್ಲ ಸುಲೋಚನರು ನುಡಿದ ಮೇಲೆ ಆದಿತ್ಯ, ಆಂಟಿ, ಆ ಹುಡುಗಿ ನಿಮ್ಮ ಸಂಸ್ಕೃತಿಯಲ್ಲಿ ಬೆಳೆದಿದ್ದರೆ ರಾಘವನನ್ನು ಮದುವೆ ಮಾಡಿಕೊಳ್ಳದೆ ಇರೋದೇ ಒಳ್ಳೆಯದು. ಅವರದೆಲ್ಲ ಆಧುನಿಕ ಮನೋಭಾವ, ಅವರ ಮನೋಭಾವ ನನಗೇ ಒಪ್ಪಿಗೆ ಆಗಲ್ಲ. ಮೌಲ್ಯಗಳಿಗೆ ಆಧುನಿಕ ಪುರಾತನ ಅಂತ ವರ್ಗೀಕರಿಸೋಕ್ಕಾಗಲ್ಲ. ಆ ಮೌಲ್ಯಗಳು ನಿತ್ಯ ಸತ್ಯವಾದವು, ಇರಬೇಕು ಅಷ್ಟೇ ಜೀವನಕ್ಕೆ. ಆದಿತ್ಯನ ಮಾತು ಸುಲೋಚನರನ್ನು ತಟ್ಟಿತ್ತು. ಆದಿತ್ಯನನ್ನು ಸಣ್ಣ ಹುಡುಗನಿಂದ ನೋಡಿದ್ದೀನಿ, ಹಾಗೆಲ್ಲ ಹಗುರವಾಗಿ ಮಾತಾಡೋ ಹುಡುಗ ಅಲ್ಲ ಅವನು ಅಂತ ನಿರ್ಧರಿಸಿ, ಅವನ ಬಗೆಗೆ ಒಂದಿಷ್ಟು ಹೇಳು ಆದಿತ್ಯ ಅಂತ ಕೇಳಿದ್ರು ಸುಲೋಚನಾ. ಆಂಟಿ, ಅವನು ಸೋಷಿಯಲ್ಲು ಅನ್ನೋ ಹಣೆಪಟ್ಟಿ ಕೆಳಗೆ ವಿಪರೀತ ಜನದ ಜೊತೆ ಓಡಾಡ್ತಾನೆ. ಅವನು ಅವನ ಹೊರರೂಪ ಮತ್ತು ಮಾತುಗಳಿಂದ ಬೇರೆಯವರನ್ನು ಮರಳು ಮಾಡಿ ಅದರ ಅಡ್ವಾಂಟೇಜ್ ತಗೋತಾನೆ.
ಅದೆಲ್ಲ ಕೆಲವು ಸಲ ಚೆಂದ ಅನಿಸಿದ್ರು, ಅವನು ಚತುರ ಅನಿಸಿದ್ರು, ದೀರ್ಘಕಾಲದಲ್ಲಿ ಅದೆಲ್ಲ ಅನೇಕ ಅಡ್ಡ ಪರಿಣಾಮಗಳನ್ನು ತೋರಿಸತ್ತೆ, ಅವಮಾನ ಆಗುವಂತೆ ಮಾಡುತ್ತೆ. ಆಗ ಅಂಥವರ ಮೇಲೆ ನಂಬಿಕೆ, ಭರವಸೆ ಪ್ರತಿ ಮನುಷ್ಯನಿಗೂ ಕಡಿಮೆ ಆಗುತ್ತೆ. ಅದಿಲ್ಲದ ಮೇಲೆ ಪ್ರೀತಿ ಮೂಡೋಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿ ಇಲ್ಲದ ಮೇಲೆ ಯಾವುದು ಸಹ್ಯ ಆಗೋದಿಲ್ಲ. ಅದಕ್ಕೆ ಅಂತಹವರನ್ನು ಮದುವೆ ಮಾಡಿಕೊಳ್ಳೋರು ಅವರ ಸ್ವಭಾವ ತಿಳ್ಕೊಂಡು ಮಾಡಿಕೊಂಡ್ರೆ ಉತ್ತಮ. ಇಲ್ದಿದ್ರೆ ಸಂಗಾತಿ ಆಗೋಕ್ಕೆ ಆ ಗುಣನೇ ಅಡ್ಡಿಯಾಗತ್ತೆ. ಅವರಿಗೆ ತಡರಾತ್ರಿ ಪಾರ್ಟಿಗಳು ಇತ್ಯಾದಿ ಅಭ್ಯಾಸ, ಸ್ವತಂತ್ರ ಎಲ್ಲ ಇದೆ. ಮಧ್ಯಮ ವರ್ಗದ ಹೆಣ್ಣು ಮಕ್ಕಳಿಗೆ ಆ ಅಭ್ಯಾಸದ ಗಂಡಂದಿರು ಸರಿ ಹೋಗೋದಿಲ್ಲ. ರಾಘವನೇನು ಸುಳ್ಳು ಹೇಳಲ್ಲ, ನನಗೆಲ್ಲ ಅಭ್ಯಾಸ ಇದೆ ಅಂತಲೇ ಹೇಳ್ತಾನೆ. ಅವನು ಅದನ್ನೆಲ್ಲ ಸಮರ್ಥಿಸ್ಕೊಳ್ತಾನೆ ಕೂಡ. ಅವನ ಸ್ವತಂತ್ರದ ಎಲ್ಲೇ ಪರೀಕ್ಷಿಸಬೇಕು ಅಂದರೆ ನೀವೇ ನಾನು ಹೇಳೋ ಬಾರ್ಗೆ ಹೋಗಿ ನೋಡಿ. ಪರವಾಗಿಲ್ಲ ಅನಿಸಿದ್ರೆ ಆ ಹುಡುಗಿಗೆ ಎಲ್ಲ ಹೇಳಿ ಆಮೇಲೆ ಮದುವೆ ಮಾಡಿ. ಆದಿತ್ಯನ ಮಾತು ನನ್ನ ಮನಸ್ಸನ್ನು ಒಂದು ರೀತಿಯಲ್ಲಿ ನಿರ್ಧರಿಸುವಂತೆ ಮಾಡಿತ್ತು. ರಾಘವನನ್ನು ಅರುಣ ಅವನ ಟೆಲಿಫೋನ್ ಮಾತಿನಿಂದಲೇ ಅಳೆದಿದ್ದಾಳೆ. ಈಗ ಪ್ರತ್ಯಕ್ಷವಾಗಿ ಆದಿತ್ಯ ಎಲ್ಲ ಹೇಳಿದ್ದಾನೆ. ಸುಲೋಚನಾ ತಕ್ಷಣ ಆದಿತ್ಯಂಗೆ, ಆದಿತ್ಯ ತುಂಬ ಧನ್ಯವಾದಪ್ಪ ಸತ್ಯ ಹೇಳಿದ್ದಕ್ಕೆ. ಸಮಯ ಮಾಡಿಕೊಂಡು ಹೆಂಡತಿ ಮಗುನ ಕರ್ಕೊಂಡು ಮನೆಗೆ ಬಾ ಅಂತ ಹೇಳಿ ವಿದಾಯ ಹೇಳಿದರು. ಸುಲೋಚನಾ ಅವರ ಮನಸ್ಸು ಮನೆಗೆ ಹಿಂದಿರುಗಿದ ಮೇಲೆ ಕೂಡ ಒದ್ದಾಡ್ತು. ರಾಘವ ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾನೆ, ಗುಣವೇಕೆ ಹೀಗೆ? ಇನ್ನೂ ಸುಮಾರು 26 ವರ್ಷ ಇರಬಹುದು. ಈಗಲೇ ಹೀಗಾದರೆ ಗತಿ ಏನು? ಅವರ ಯೋಚನೆ ಅಡ್ಡಿಪಡಿಸಿ ಎದುರಲ್ಲಿ ವಿಠಲ ಬಂದು ಕುಳಿತಿದ್ದ. ಏನು ಚಿಂತೆ ಅಮ್ಮ? ನಿನ್ನ ಮಧ್ಯಸ್ಥಿಕೆಯ ಮದುವೆಯ ಬಗೆಗೆ ಚಿಂತೆಯಾ? ವರೋಪಚಾರ, ವರದಕ್ಷಿಣೆ ಇತ್ಯಾದಿ ಅಂತ ಅಮ್ಮನನ್ನು ಹಾಸ್ಯದ ದನಿಯಲ್ಲಿ ಕೇಳ್ದ. ಅಮ್ಮ, ಮದುವೆ ಅರುಣಳದು, ನೀನ್ಯಾಕೆ ಇಷ್ಟು ಯೋಚಿಸ್ತಿದ್ದಿ? ಖರ್ಚು ಅವರಪ್ಪಂದು ತಾನೇ? ಮತ್ತೆ ಹಾಸ್ಯ ಮಾಡಿದ್ದ ಅಮ್ಮನನ್ನು. ಮಗ ಎಷ್ಟೇ ಹಾಸ್ಯ ಮಾಡಿದ್ರೂ ಸುಲೋಚನಾರವರು ತುಂಬ ಸೀರಿಯಸ್ ಆಗಿ ಮಗನಿಗೆ ಹೇಳಿದರು, ಈ ಮದುವೆ ನಡೆಯಲ್ಲ ವಿಠಲ. ಏಕೆ ಅಮ್ಮ? ನಿನ್ನ ಮಧ್ಯಸ್ಥಿಕೆ ವಿಫಲವಾಯಿತೆ, ವರದಕ್ಷಿಣೆ ಕಡಿಮೆಯಾಯಿತೆ, ಏನು ನಿನ್ನ ಚಿಂತೆ? ಮತ್ತೆ ಹಾಸ್ಯ ಮಾಡಿದ್ದ ವಿಠಲ. ಸುಲೋಚನಾ ಮಗನಿಗೆ ಗದರಿಸಿದ್ರು. ಮದುವೆ ಹಾಸ್ಯ ಮಾಡೋ ವಿಚಾರ ಅಲ್ಲ, ಒಂದು ಸಂಪೂರ್ಣ ಬದುಕಿನದು. ಅದು ಯಾರ ಜೀವನ? ನಮ್ಮದಲ್ವಾ? ಅದನ್ನು ಅಷ್ಟು ಸುಲಭವಾಗಿ ಹಗುರವಾಗಿ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ವಿಠಲ ರಾಘವನನ್ನು ನೋಡಿದಾಗಲೇ ಅಂದ್ಕೊಂಡ, ಅರುಣ ಖಂಡಿತ ಇವನನ್ನು ಒಪ್ಕೊಳ್ಳಲ್ಲ ಅಂತ. ಅದಕ್ಕೆ ಮತ್ತೊಂದು ಕಾರಣ, ಅವಳ ಕಣ್ಣಲ್ಲಿ ನನ್ನ ಮೇಲೆ ಅನುರಾಗ ಇದೆ ಅನ್ನೋ ನಂಬಿಕೆ. ವಿಠಲನಿಗೆ ಒಂದು ರೀತಿಯ ನುಡಿಯಲಾರದ ನೆಮ್ಮದಿ. ಅಮ್ಮ, ಬಿಡಿಸಿ ಹೇಳು, ಅವನು ಚೆನ್ನಾಗಿದ್ದಾನೆ, ಒಳ್ಳೆಯ ಕೆಲಸ, ಓದು ಸ್ವಲ್ಪ ಕಡಿಮೆ ಆದರೆ ಏನಾಯಿತು, ಆಸ್ತಿ ರೂಪ ಎಲ್ಲ ಇದೆ ಅಂತ ಹೇಳಿದವಳು ನೀನೇ, ನೋಡಿ ಅಂತ ಶಿಫಾರಸು ಮಾಡಿದವಳು ನೀನೇ. ಅವತ್ತು ಇನ್ನೇನು ನಿಶ್ಚಿತಾರ್ಥ ಮಾಡೇ ಬಿಡ್ತಾರೆ ಅಂದೆ ಅಂದಿದ್ದ ವಿಠಲ. ಹೌದು ಹೇಳಿದೆ, ನಾನಾ ಹುಡುಗಿ, ಅರುಣ ಅವನನ್ನು ಮದುವೆ ಆಗಲಾರೆ ಅಂತ ನಿನ್ನೆ ಸಂಜೆ ನಮ್ಮ ಮನೆಗೆ ಬಂದು ಹೇಳಿದ್ಲು. ಸುಲೋಚನಾ ಮಗನಿಗೆ ವಿಸ್ತಾರವಾಗಿ ಹೇಳಿದ್ರು. ಅದಕ್ಕೆ ಇವತ್ತು ಬೆಳಿಗ್ಗೆ ಅವನ ಕಾಲೇಜಿಗೆ ಹೊರಟಿದ್ದೆ. ದಾರಿಯಲ್ಲಿ ಆದಿತ್ಯ ಸಿಕ್ಕಿದ್ದು, ಅವನ ಅಭಿಪ್ರಾಯ ಎಲ್ಲ ಮಗನಿಗೆ ತಿಳಿಸಿದ್ರು. ಅರುಣ ಸಂಗಾತಿಯಾಗುವವರ ಮೇಲೆ ಭರವಸೆ ಇರಬೇಕು, ನಂಬಿಕೆ ಇರಬೇಕು, ಆಗ ಪ್ರೀತಿ ಬರುತ್ತೆ. ಇಲ್ಲದೇ ಇದ್ದರೆ ಅವರು ಸಂಗಾತಿಯಾಗಕ್ಕೆ ಅರ್ಹರಲ್ಲ ಅಂತ ನನ್ನೆದುರಿಗೆ ಹೇಳಿದಾಗಲೇ ನನಗೆ ಆಶ್ಚರ್ಯವಾಗಿತ್ತು. ಅವನಿಗೆ ಅರುಣಳ ಮೇಲೇಕೆ ಅನುಮಾನ ಬರಬೇಕು? ಅವರವರ ಸಂಸ್ಕಾರವಿದ್ದಂತೆ ಅವರವರ ಮನೆಗಳು, ಮನಸ್ಸುಗಳು ಇರುತ್ತೆ. ಬದುಕು ಕೂಡ ಆ ಬುನಾದಿ ಮೇಲೆ ನಡೆಯುತ್ತೆ. ಅರುಣಳ ಮನೆಯಲ್ಲಿ 2 ಹೆಣ್ಮಕ್ಳನ್ನು ಒಳ್ಳೆ ಸಂಸ್ಕಾರವಂತರನ್ನಾಗಿ ಬೆಳೆಸಿದ್ದಾರೆ. ಅರುಣ ರಾಘವನ ಮಾತಿನಿಂದ ಅವನನ್ನು ನಿಖರವಾಗಿ ಅಳೆದಿದ್ದಾಳೆ. ಅಂದರೆ ನಿಜಕ್ಕೂ ಅವಳು ಗ್ರೇಟ್. ಅವಳು ಒಂದೇ ವಾಕ್ಯದಲ್ಲಿ ಅವನ ಯೋಗ್ಯತೆಯನ್ನು ಹೇಳಿ ಒಲ್ಲೆ ಅಂದ್ಲು. ಕುಡಿಯೋದು, ಜೂಜಾಡೋದು ಇವೆಲ್ಲ ಕೆಲವರಿಗೆ ಚಟ. ಆದರೆ ಅನುಮಾನ ಅನ್ನೋದು ರೋಗ. ಬೇರೆಯವರನ್ನು ತಮ್ಮ ನಡೆನುಡಿಗಳ ಮಾನದಂಡದಲ್ಲಿ ಅಳಿತಾ ಅನುಮಾನಿಸೋದು ನಿವಾರಿಸಲಾಗದ ರೋಗ ಅಂದ್ಲು. ಅವಳಿಗೆ ಈಗಲೇ ಮದುವೆ ಮಾಡಲ್ಲ ಅಂತ ಅವ್ರು ಹೇಳಿದ್ರು ನಾನೇ ಬಲವಂತವಾಗಿ ತೋರಿಸೋವಂತೆ ಮಾಡಿದ್ದು.
ನಂದಿತಾ ಅವಳ ಮಗನನ್ನು ಬಲವಾಗೇ ಸಮರ್ಥಿಸ್ಕೊಳ್ತಾಳೆ. ಈಗೆಲ್ಲ ಬಾರು ಪಾರ್ಟಿ ಅಂತ ಹೋಗ್ತಾ ಇರೋರು ಎಲ್ಲಿದ್ದಾರೆ? ನನ್ನ ಮಗ ಮುಚ್ಚಿಟ್ಕೊಳ್ದೆ ಎಲ್ಲ ಸತ್ಯ ಹೇಳಿದ್ದಾನೆ ಅಷ್ಟೆ. ಅದು ತಪ್ಪು ಅಂತ ನನಗೇನು ಅನಿಸಿಲ್ಲ. ಈಗ ವಯಸ್ಸು ಮಾಡ್ತಾನೆ. ಅವನು ಅರುಣಳನ್ನು ಕೇಳಿದ್ರಲ್ಲಿ ತಪ್ಪಿಲ್ಲ. ನನ್ನ ಥರನೇ ಅವಳು ಇರಲಿ ಅಂತ ಆಶಿಸೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಅಂತಾಳೆ. ಹಾಗೆ ಹೇಳಿದಾಗ ಅವಳ ಮಾತು ಸರಿ ಅನಿಸುತ್ತೆ. ಆದರೆ ರಾಘವ ಅರುಣಳನ್ನು ವಿಧವಾಗಿ ನಿನ್ನ ಗೆಳೆಯರ ಬಗ್ಗೆ ಹೇಳು ಅಂತ ಪ್ರಶ್ನಿಸಿದ್ನಂತೆ. ಗೆಳೆಯರು ಇಲ್ಲ ಅಂದರೆ ನೀನು ಸುಳ್ಳು ಹೇಳ್ತಾ ಇದ್ದಿ, ನಂಗೆ ನಿನ್ನ ಮೇಲೆ ಅನುಮಾನ ಅಂತ ಅಂದಂತೆ. ಇಲ್ಲದ್ದನ್ನು ಇದೆ ಅಂತ ಹೇಳೋದು ಹೇಗೆ? ಎದುರಿಗಿನ ವ್ಯಕ್ತಿ ಕೇಳಿದೊಡನೆ ಯಾರು ತಮ್ಮ ಮನ ಬಿಚ್ಚಿಡ್ತಾರೆ? ಅರೇಂಜ್ಡ್ ಮ್ಯಾರೇಜ್ನಲ್ಲಿ ಹಿರಿಯರು ಒಪ್ಪಿ ಮಾಡುವಾಗ ಅನೇಕ ವಿಚಾರಗಳೆಡೆಗೆ ಗಮನ ಹರಿಸಿರ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಹುಡುಗ ಅಥವಾ ಹುಡುಗಿ ಒಬ್ಬರನ್ನೊಬ್ಬರು ನಂಬಿ ನಿಧಾನವಾಗಿ ಅರ್ಥ ಮಾಡಿಕೊಂಡು ಬದುಕು ಸುಂದರವಾಗಿಸ್ಕೊಳ್ಬೇಕಲ್ಲದೆ ಮೊದಲೇ ಮಾತಾಡಬೇಕು. ಸರಿ, ಮಾತನಾಡೋ ಮೊದಲು ಹಂತದಲ್ಲೇ ನಿನ್ನ ಮೇಲೆ ನಂಗೆ ಅನುಮಾನ ಅನ್ನೋ ಪದ ಬಳಕೆ ಎಷ್ಟು ಸರಿ? ಪ್ರೀತಿಸಿ ಮದುವೆ ಆಗೋವರ ಮನಸ್ಸು ಒಬ್ಬರದ್ರ ಜೊತೆ ಇನ್ನೊಬ್ಬರದು ಸ್ಪಂದಿಸಿರೋದ್ರಿಂದ ಅಲ್ಲಿ ನಂಬಿಕೆ ಇರುತ್ತೆ ಅಂದ್ಕೊಂಡ್ರು. ಈ ಎಡಬಿಡಂಗಿ ಅರೇಂಜ್ಡ್ ಮ್ಯಾರೇಜ್ ಇದೆ ನೋಡು, ಇದು ತರುವಂಥ ನೋವು ಎಲ್ಲರೆದೆಗೂ ನೋವಿನ ಸವಿ ತರುತ್ತೆ. ಅದಕ್ಕೆ ಈ ಮದುವೆ ವಿಚಾರಕ್ಕೆ ತಲೆ ಇಡೋದು ಅತೀ ಅಪಾಯಕಾರಿ ಕೆಲಸ. ಆದರೆ ನೋಡು, ಮಾಡಲೇಬೇಕಾದ ಅನಿವಾರ್ಯ ಕೆಲಸ ಕೂಡ ಅಂತ ಮಾತು ನಿಲ್ಲಿಸಿದ್ರು ಸುಲೋಚನಾ ಅವರು. ವಿಠಲ, ಅಮ್ಮ, ಅರುಣ ಬೇಡ ಅಂದಮೇಲೆ ಮುಗೀತು. ಬಲವಂತ ಯಾಕೆ? ನೋಡ್ದವ್ರನ್ನೆಲ್ಲ ಮದುವೆ ಆಗಕ್ಕೆ ಸಾಧ್ಯನಾ? ಉತ್ತರ ನಿನ್ನನ್ನು ಕೇಳಿದ್ರೆ ಈಗಲೇ ಮದುವೆ ಮಾಡೋದಿಲ್ಲ ಅಂದಿದ್ದರಲ್ಲ, ಅದಕ್ಕೆ ಉತ್ತರ ಹೇಳಿಲ್ಲ ಅನ್ನು. ನಿಶ್ಚಿತಾರ್ಥ ಆದ ಮದುವೆಗಳೇ ನಿಂತು ಹೋಗುತ್ತೆ ಅಲ್ವಾ? ಇನ್ನು ಬರೀ ನೋಡಿರೋದಷ್ಟೇ ಅಲ್ವಾ? ಅದ್ಯಾಕೆ ಚಿಂತೆ? ಅಷ್ಟನ್ನು ವಿಠಲ ಯೋಚಿಸದೆಯೇ ಹೇಳಿದ್ದ. ಆಮೇಲೆ ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಅವನದೇ ಮದುವೆ ನಿಶ್ಚಿತಾರ್ಥವಾಗಿದ್ದದ್ದು ನಿಂತು ಹೋಗಿತ್ತು. ಅದನ್ನು ಅಮ್ಮನಿಗೆ ಈ ಸಂದರ್ಭದಲ್ಲಿ ನೆನಪು ಮಾಡಿದಂತಾಗಿತ್ತು. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.